ಏನು ಅಂತಂದ್ರೆ ನನ್ನ ಒಂದು ಚಾನಲ್ ಹೆಸರು ಹೇಳಿದ್ರೆ ನಿಮಗೆ 10,000 ರೂಪಾಯಿ ಒಂದು ಡಿಸ್ಕೌಂಟ್ ಸಿಗುತ್ತೆ. ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ನೀವಿಲ್ಲಿ ನೋಡ್ತಿರ್ಬೋದು ಎಲ್ಲ ಕಾರ್ ಟೈಪ್ ಇದೆ ನೋಡಿ. ಮ್ಯಾನುವಲ್, ಈ ಒಂದು ಮ್ಯಾನುವಲ್ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಮಾಡ್ಬೋದು. ಪ್ಲಸ್ ಇದು ಏನು ಅಂತಂದ್ರೆ ಲಾಕ್ ಸಿಸ್ಟಮ್ ಎಲ್ಲ. ಸೊ ಮೊದಲೇದಾಗಿ ಏನು ಅಂತಂದ್ರೆ ಈ ಒಂದು ವೆಹಿಕಲ್ದು ಇಂಟೀರಿಯರ್ ಬಂದು ಈ ರೀತಿ ಇರುತ್ತೆ, ಅದ್ಭುತವಾಗಿದೆ. ಖಾಲಿ ಗಾಡಿ ಇದ್ರೂ ಟಾರ್ಕ್ ಅಲ್ಲಿ ಗೊತ್ತಾಗುತ್ತಲ್ಲ ಸರ್? ಗೊತ್ತಾಗುತ್ತೆ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಅಲ್ಲಿ TVS ಕಿಂಗ್ ಕಾರ್ಗೋ HD ಹೊಸ ವೇರಿಯಂಟ್ ಗಾಡಿ ಏನಿದೆ ಇದ್ರ ಒಂದು ಟೆಸ್ಟ್ ಮಾಡ್ತೀವಿ. ನಾವು ಪ್ರೆಸೆಂಟ್ ಈಗ ಅದೇ ಒಂದು ಗಾಡಿಲಿ ಇದೀವಿ. ನೀವಿಲ್ಲಿ ನೋಡ್ತಿರ್ಬೋದು ಅದ್ಭುತವಾದಂಥ ಡ್ಯಾಶ್ ಬೋರ್ಡ್. ಹಾಗೇನೆ ಇವ್ರು ಬಂದು ಜುನೈ ಸರ್ ಅಂತ. ಸರ್ ನಮಸ್ತೆ ಸರ್. ಇವ್ರು ಬಂದು ಶೋರೂಮ್ ಲಗ್ಗೆರೆ ಶೋರೂಮ್ ಅಲ್ಲಿ ಇವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಇವ್ರ ಜೊತೆ ನಾನೊಂದು ಸಣ್ಣ ಒಂದು ಟೆಸ್ಟ್ ಹೋಗ್ತೀನಿ, ಯಾಕಂದ್ರೆ ನನಗೆ ಈ ಗಾಡಿ ಓಡಿಸಕ್ ಬರಲ್ಲ. ಸರ್ ಓಡಿಸ್ತಾರೆ, ನನ್ನೊಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ನೋಡಿ ಗಾಡಿ ತೆಗೆಯೋರಿಗೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೋರೂಮ್ದು ನಂಬರ್ ಹಾಕಿರ್ತೀನಿ. ನಿಮಗೆ ಏನು ಅಂತಂದ್ರೆ ನನ್ನ ಒಂದು ಚಾನಲ್ ಹೆಸರು ಹೇಳಿದ್ರೆ ನಿಮಗೆ 10,000 ರೂಪಾಯಿ ಒಂದು ಡಿಸ್ಕೌಂಟ್ ಸಿಗುತ್ತೆ. ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲೇದಾಗಿ ಏನು ಅಂತಂದ್ರೆ ಈ ಒಂದು ವೆಹಿಕಲ್ದು ಇಂಟೀರಿಯರ್ ಬಂದು ಈ ರೀತಿ ಇರುತ್ತೆ, ಅದ್ಭುತವಾಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ಎಲ್ಲ ಕಾರ್ ಟೈಪ್ ಇದೆ ನೋಡಿ. ಮ್ಯಾನುವಲ್, ಈ ಒಂದು ಮ್ಯಾನುವಲ್ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಮಾಡ್ಬೋದು. ಪ್ಲಸ್ ಇದು ಏನು ಅಂತಂದ್ರೆ ಲಾಕ್ ಸಿಸ್ಟಮ್ ಎಲ್ಲ ಕಾರ್ ಥರನೇ ಇದೆ, ಡೋರ್ ಪ್ಯಾಡ್. ಪ್ಲಸ್ ಇಲ್ಲಿ ನೋಡಿ ನಿಮಗೆ ಏನು ಅಂತ ಕ್ವಾರ್ಟರ್ ಗ್ಲಾಸ್ ಬರಲ್ಲ. ಏನು ಅಂತಂದ್ರೆ ವಿಂಡೋ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ. ಸೊ ಇದು ಬಂದು ಈ ಒಂದು ವೆಹಿಕಲ್ ಹೈಲೈಟ್. ಹಾಗೇನೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ತುಂಬಾನೇ ಅಗಲ ಇದೆ. ಹಾಗೇನೆ ಏನು ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು, ಡಿಜಿಟಲ್ ಪ್ಲಸ್ ಎನಲಾಗ್ ಇದೆ. ಆಮೇಲೆ ಏನು ಅಂತಂದ್ರೆ ಗ್ಲೋ ಬಾಕ್ಸ್ 2 ಇದೆ. ಪ್ಲಸ್ CNG ಪ್ಲಸ್ ಪೆಟ್ರೋಲು. ಈ ಒಂದು ವೇರಿಯಂಟ್ ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲು 2 ಫ್ಯೂಲ್ ಅಲ್ಲಿ ಈ ಒಂದು ವೆಹಿಕಲ್ ಓಡುತ್ತೆ. 40 ಲೀಟರ್ CNG ಟ್ಯಾಂಕ್ ಬರುತ್ತೆ, 3 ಲೀಟರ್ಸ್ ಪೆಟ್ರೋಲ್ ಬರುತ್ತೆ. ನೀವು ರನ್ನಿಂಗ್ ಅಲ್ಲೇ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬಹುದು, ನಿಮ್ಮ ಒಂದು ಕನ್ವಿನಿಯಂಟ್ ಯಾವ ರೀತಿ ಇದೆ. ಹಾಗೇನೆ ಇನ್ನೊಂದೇನು ಅಂತಂದ್ರೆ ಈ ಒಂದು ವೆಹಿಕಲ್ ಬಂದು 40 ಮೈಲೇಜ್ ಬರುತ್ತೆ ಸರ್. 40 ಬರುತ್ತೆ. 40 ಅಂತ ಕ್ಲೇಮ್ ಮಾಡ್ತಾರೆ, ಅಂದ್ರೆ ರಿಯಲ್ ವರ್ಲ್ಡ್ ನಿಮಗೆ 30+ ಅಂತೂ ಬಂದೇ ಬರುತ್ತೆ. ಸೊ ಹಾಗೇನೆ ನೋಡ್ತಿರ್ಬೋದು ಹಿಂದ್ಗಡೆ ಕಾರ್ಗೋ ಬಂದ್ಬಿಟ್ಟು 6.7 ಫೂಟ್ ಉದ್ದ ಇದೆ, 5 ಅಡಿ ಅಗಲ ಇದೆ, 1.5 ಅಡಿ ಎತ್ತರ ಇದೆ. ಸೊ ಹಿಂದ್ಗಡೆ ಒಂದು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಒಂದು ವೆಹಿಕಲ್ ಇಂಜಿನ್ ಬಂದು ಹಿಂದ್ಗಡೆ ಇಲ್ಲ, ಇದೇನು ಅಂತಂದ್ರೆ ಲೋಡ್ ಬಾಡಿಯ ಮಧ್ಯ ಇದೆ. ಏನು ಅಂತಂದ್ರೆ ಸೆಂಟರ್ ಆಕ್ಸೆಲ್ ಏನ್ ಬರುತ್ತೆ, ಆಕ್ಸೆಲ್ ಹತ್ರ ಕೊಟ್ಟಿದ್ದಾರೆ. ಸೊ ಅದ್ಯಾಕೆ ಅಂತಂದ್ರೆ ತುಂಬಾ ಲೋಡ್ ಹಾಕಿದಾಗ ಗಾಡಿ ಬಂದು ಹಿಂದ್ಗಡೆ ಹಿಂಗೆ ಹೊರ್ಕೊಳ್ಳೋದು ಆಗಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ ಗಾಡಿ. ಸೊ ಆ ಒಂದು ವಿಡಿಯೋ ನಾನು ಕೊನೆಗೆ ಪಾಪಪ್ ಆಗುತ್ತೆ, ಆ ಒಂದು ವಿಡಿಯೋ ನೋಡಿ. ಕಂಪ್ಲೀಟ್ ಆಗಿ ಈ ಒಂದು ಗಾಡಿಯ ಒಂದು ವಿವರಣೆಯನ್ನು ನಾನು ಕೊಟ್ಟಿದ್ದೀನಿ. ಸೊ ಇವಾಗ ಏನು ಅಂತಂದ್ರೆ ಬನ್ನಿ ಗೆಳೆಯರೆ, ಈ ಒಂದು ವೆಹಿಕಲ್ನ ಟೆಸ್ಟ್ ಮಾಡೋಣ. ಸರ್ ಸ್ಟಾರ್ಟ್ ಮಾಡಿ ಸರ್. ಸ್ಟಾರ್ಟಿಂಗ್ ಸರ್ ಮಾಡಿದ್ದು ನಾರ್ಮಲ್ ಕೀ ಸ್ಟಾರ್ಟ್ ಇಲ್ಲೇನಾ? ಓಕೆ. ಸೆಲ್ಫ್ ನೋಡಿ, ತುಂಬಾನೇ ಒಂದು ರಿಫೈನ್ಡ್ ಇಂಜಿನ್, ವೈಬ್ರೇಷನ್ ಏನಿಲ್ಲ. ಸೇಮ್ ಕಾರ್ ಇಂಜಿನ್ ಹೆಂಗಿದೆ ಅದೇ ತರ ಇದೆ. ಬಟ್ ಇದು 300cc ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಸೊ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು ನೋಡಿ. ಇಲ್ಲೇ ಬಂದು ಗೇರ್ ಬರುತ್ತೆ ಸರ್. ಮುಂದೆ ನೋಡಿ, ಪಿಕಪ್ ವೈಸ್ ಎಲ್ಲ ಏನು ಕಾಂಪ್ರಮೈಸ್ ಇಲ್ಲ. ಏನು ಅಂತಂದ್ರೆ ಚೆನ್ನಾಗೇ ಇದೆ. ಸೊ ಖಾಲಿ ಗಾಡಿ ಇದ್ರೂ ಟಾರ್ಕ್ ಅಲ್ಲಿ ಗೊತ್ತಾಗುತ್ತಲ್ಲ ಸರ್? ಗೊತ್ತಾಗುತ್ತೆ. ಸರ್ ಹ್ಯಾಂಡ್ಲಿಂಗ್ ಹೆಂಗಿದೆ? ಹ್ಯಾಂಡ್ಲಿಂಗ್ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ, ಸ್ಮೂತ್ ಇದೆ, ಸ್ಮೂತ್ನೆಸ್ ಇದೆ. ಓಕೆ. ನಮ್ಗೆ ಮೇನ್ ಇದು ಉದ್ದ ಇದೆ, ನಮ್ಗೆ ಕ್ಲಿಯರ್ ಇದೆ. ಇವಾಗ ಟ್ರಿಮ್ ಮಾಡಿರ್ತೀವಿ, ಕಾಣುತ್ತೆ. ಅಂದ್ರೆ ಇವ್ರೇನ್ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ನೋಡಿ, ದೊಡ್ಡ ವಿಂಡ್ಶೀಲ್ಡ್ ಇಲ್ಲಿ ಪೈಲಟ್ ಸೀಟಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲ ಕಾಣ್ತಾ ಇದೆ, ವಿಸಿಬಿಲಿಟಿ ಚೆನ್ನಾಗಿದೆ ಅಂತ ಇವ್ರು ಹೇಳ್ತಾ ಇರೋದು. ಮತ್ತೆ ಏನು ಅಂತಂದ್ರೆ ಹ್ಯಾಂಡ್ಲಿಂಗ್ ಅಗಾಲವಾದ ಒಂದು ಹ್ಯಾಂಡಲ್ ಬಾರ್ ಇರೋ ಕಾರಣ ನಿಮಗೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ. ಏನು ಅಂತಂದ್ರೆ ಸಸ್ಪೆನ್ಷನ್ ಚೆನ್ನಾಗಿದೆ. ಸಸ್ಪೆನ್ಷನ್ ಬಂದು ತುಂಬಾನೇ ಕೆಲಸ ಮಾಡಿದ್ದಾರೆ ಈ ಒಂದು ಗಾಡಿಲಿ. ಏನು ಅಂತಂದ್ರೆ ಹಿಂದ್ಗಡೆ ಬಂದ್ಬಿಟ್ಟು ಸ್ಪ್ರಿಂಗ್ ಟೈಪ್ ಸಸ್ಪೆನ್ಷನ್ ಬರುತ್ತೆ, ಮುಂದ್ಗಡೆ ಬಂದ್ಬಿಟ್ಟು ಮಾಮೂಲಿ ಸ್ಪ್ರಿಂಗ್ ಪ್ಲಸ್ ಶಾಕ್ ಅಬ್ಸರ್ವರ್ ಬರುತ್ತೆ. ಸ್ಪ್ರಿಂಗ್ ಅಂದ್ರೆ 2 ಬ್ಲೇಡ್ ಬರುತ್ತೆ ಹಿಂದ್ಗಡೆ ಸಸ್ಪೆನ್ಷನ್. ಸೊ ನೀವು ಲೋಡ್ ಹಾಕೋದಕ್ಕೆ ಗಾಡಿಗೆ ತುಂಬಾನೇ ಅಡ್ವಾಂಟೇಜ್. ಸ್ಪ್ರಿಂಗ್ ಸಸ್ಪೆನ್ಷನ್ ದೊಡ್ಡ ಗಾಡಿಗೆ, ಬೊಲೆರೋ ಇರ್ಬೋದು, ಲಾರಿ ಇರ್ಬೋದು, ಎಲ್ಲರೂ ಸ್ಪ್ರಿಂಗೇ ಬರೋದು. ಸೊ ಆ ಒಂದು ಸಿಸ್ಟಮ್ ಇದರಲ್ಲಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಸಣ್ಣ ಜಾಗದಲ್ಲಿ ಈ ಗಾಡಿ ಪಾಸ್ ಆಗುತ್ತೆ ಸರ್. ಒಂದು 5 ಅಡಿ 6 ಅಡಿ 6 ಅಡಿ ಸ್ಪೇಸ್ ಅಲ್ಲಿ ಇದು ಪಾಸ್ ಆಗುತ್ತೆ ಸರ್, ಆರಾಮಾಗಿ ಪಾಸ್ ಆಗುತ್ತೆ. ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಗಾಡಿ ವೈಬ್ರೇಟ್ ಇಲ್ಲ, ಸೌಂಡ್ ಇಲ್ಲ, ನೆಮ್ಮದಿಯಾಗಿ ಇದೆ ಗಾಡಿ. ಹೌದೌದು, ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಅದು ಬಡು ಅದು ವೈಬ್ರೇಷನ್ ಅದು ತಡ್ಕೊಳಕ್ಕೆ ಆಗಲ್ಲ. ಸರ್ ಏನ್ ಹೇಳ್ತಿರೋದು ಅಂದ್ರೆ BS6 300cc ರಿಫೈನ್ಡ್ ಇಂಜಿನ್ ಇದಿರೋದು. BS ಅಂದ್ರೆ ಗೊತ್ತೇ ಆಗಲ್ಲ, ವೈಬ್ರೇಷನ್ ಇಲ್ಲ, ಸ್ಮೂತ್ ಆಗಿದೆ, ಗಾಡಿನ ಹ್ಯಾಂಡಲ್ ಮಾಡೋದಿದೆ. ಪ್ಲಸ್ ಅದು ಆ ವೈಬ್ರೇಷನ್ ಇಲ್ಲ ಅಂದ್ರೆ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ, ಮೈಕೈ ನೋವು ಬರಲ್ಲ. ಮತ್ತೆ ಇಂಜಿನ್ ಕೆಲಸನೂ ಬರಲ್ಲ, ವೈಬ್ರೇಷನ್ ಅಲ್ಲೇ ಜಾಸ್ತಿ ಇಂಜಿನ್ ಕೆಲಸ ಬರೋದು. ಮತ್ತೆ ಇನ್ನೊಂತಂದ್ರೆ ಬಾಡಿ ಪ್ಲಸ್ ಚಾಸಿ 2 ಅಟ್ಯಾಚ್ ಆದ ಕಾರಣ ನಿಮಗೆ ಬಾಡಿ ಸೌಂಡ್ ಜಾಸ್ತಿ ಬರಲ್ಲ ಈ ಒಂದು ವೆಹಿಕಲ್ ಅಲ್ಲಿ. ಬಾಡಿ ಚಾಸಿ 2 ಒಂದೇ ಫ್ರೇಮ್ ಅಲ್ಲಿ ಇರೋದು, ಅದೇ ಇದರ ಒಂದು ಸ್ಪೆಷಾಲಿಟಿ. ಸೊ ನೋಡಿ, ಟರ್ನಿಂಗ್ ರೇಡಿಯಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ನೀಟಾಗಿ ಟರ್ನ್ ಆಗ್ತಾ ಇದೆ ಅಂತ.
ಸೊ ಗೆಳೆಯರೆ ನೋಡಿದ್ರಲ್ಲ, ಇದಿಷ್ಟು ಬಂದು TVS ಕಾರ್ಗೋ HD ವೆಹಿಕಲ್ದು ಒಂದು ಟೆಸ್ಟ್ ಡ್ರೈವ್ ರಿವ್ಯೂ. ನೀವೇನು ಅಂತಂದರೆ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀವು ಫೋನ್ ನಂಬರ್ ಚೆಕ್ ಮಾಡಿ, ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ನಿಮಗೇನು ಅಂತಂದರೆ 10,000 ರೂಪಾಯಿದು ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಇದೆ ಸರ್. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದರೆ ಮ್ಯಾಕ್ಸಿಮಮ್ ಒಂದು 10,000 ನಾವು ಡಿಸ್ಕೌಂಟ್ ಮಾಡಿ, ಅಂದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ, ಇವ್ರು ಕೊಡ್ತಿದ್ದಾರೆ ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಇದೇನು ಪೇಯ್ಡ್ ರಿವ್ಯೂ ಏನಲ್ಲ, ಎಂಡ್ ಆಫ್ ದ ಡೇ ನಿಮಗೆ ಇದೊಂದು ಆಫರ್ ಇರೋದು. ನೀವು ಕಾಲ್ ಮಾಡಿ ಇನ್ ಕೇಸ್ ಏನಾದ್ರು ಗಾಡಿ ಸರ್ ಫೈನಾನ್ಸ್ ಮಾಡ್ಬೇಕಂದ್ರೆ ಹೆಲ್ಪ್ ಮಾಡ್ತೀರಾ ನೀವು? ಹೌದು ಸರ್, ನಮ್ಮ ಕಡೆಯಿಂದ ಕಸ್ಟಮರ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅವ್ರಿಗೆ ಏನೋ ಆ ಥರ ಏನೋ ಇಶ್ಯೂ ಇರಲ್ಲ, ಇದು ಸಿವಿಲ್ ಡೌನ್ ಇದೆ ಆ ಥರ ನಾವು ಏನು ಇಶ್ಯೂ ಮಾಡಲ್ಲ. ಬರೀ ಒಂದು ಸ್ವಂತ ಮನೆ ಇದ್ರೆ ಸಾಕು, ಜಸ್ಟ್ ಡಾಕ್ಯುಮೆಂಟ್ ಕೇಳ್ತೀವಿ, ಅದು ತೊಗೊಂಬಂದ್ರೆ ಸಾಕು, ಏನಿದೆ ಡೌನ್ ಪೇಮೆಂಟ್ ಅದು ಹಾಕೊಂಡು ಮಾಡ್ಕೊಡ್ತೀವಿ. ಅಂದ್ರೆ ಏನಂತಂದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು, ನಿಮ್ಮ ಒಂದು ಎಸೆಟ್ ಏನಾರು ಇದ್ರೆ ಆ ಒಂದು ಎಸೆಟ್ ಅಲ್ಲಿ RTC ಇಟ್ಕೊಂಡು ನಿಮಗೆ ಏನಂತಾರೆ ಫಿನಾನ್ಸ್ ಮಾಡ್ಕೊಡ್ತಾರೆ. ಇವಾಗ ಏನಂತಂದ್ರೆ ಎಲ್ಲಿ ಬೇಕಾದ್ರೆ ಫಿನಾನ್ಸ್ ಆಗುತ್ತೆ. 8% ಇಂಟ್ರೆಸ್ಟ್ ರೇಟ್ ಅಂತೂ ಇದೇ ಇರುತ್ತೆ. ಸೆಕೆಂಡ್ ಹ್ಯಾಂಡ್ ಗಾಡಿ ತೆಗೆದ್ರೆ ನಿಮಗೆ 13% ಬರುತ್ತೆ. ಬಟ್ ಈ ಒಂದು ವೆಹಿಕಲ್ 8% ಇಂಟ್ರೆಸ್ಟ್ ಇರುತ್ತೆ. ಸೊ ಮಿನಿಮಮ್ KYC ಡಾಕ್ಯುಮೆಂಟ್ಸ್, ನಿಮ್ದು ಆಧಾರ್ ಇರ್ಬೋದು, ಪಾನ್ ಇರ್ಬೋದು, ಆಮೇಲೆ ಏನು ಅಂತಂದ್ರೆ ಮನೆ ಕರೆಂಟ್ ಬಿಲ್ ಇದ್ರೆ ಸಾಕು. ಇನ್ ಕೇಸ್ ನಿಮ್ ಜೊತೆ ಅದು ಯಾವುದೂ ಇಲ್ಲ ಅಂದ್ರೆ ನಿಮ್ ಜೊತೆ ಕಮರ್ಷಿಯಲ್ DL ಇದ್ರೆ 2 ವರ್ಷ ಆ DL ಆಗಿದ್ರೆ ನಿಮ್ಮ ಒಂದು ಬಾಡಿಗೆ ಮನೆಯ ಒಂದು ಅಗ್ರಿಮೆಂಟ್ ಥ್ರೂ ಅಲ್ಲಿ ಒಂದು ಶೂರಿಟಿ ಜೊತೆ ನಿಮಗೆ ಗಾಡಿ ಬೇಕಾದ್ರೆ ಕೊಡ್ತಾರೆ. ಅದು ಇದೆ ಆಫರು. ಸೊ ನೋಡಿ, ಏನು ಅಂತಂದ್ರೆ ಟೆಸ್ಟ್ ಡ್ರೈವ್ ಮಾಡಂಗಿದ್ರೆ ಟೆಸ್ಟ್ ಡ್ರೈವ್ ಮಾಡಿ, ಟೆಸ್ಟ್ ಡ್ರೈವ್ನೂ ಕೊಡ್ತಾರೆ. ಸೊ ಇಷ್ಟೇ ಹೇಳ್ತಾ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಲಾಸ್ಟ್ಗೆ ಒಂದು ವಿಡಿಯೋ ಬರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಅದರಲ್ಲಿ ಏನಂತಂದ್ರೆ ಈ ಒಂದು ಗಾಡಿಯ ಬಗ್ಗೆ ಕಂಪ್ಲೀಟ್ ಆಗಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ, ಪ್ಲಸ್ ನೀಟ್ ಅಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಓಕೆ.